Hello students, welcome back to my channel Learning Made Simple, and I am your physics lecturer Srimati Sujata. So I have come up with another video, application of Gauss law. So in this topic we will have three derivations. By using Gauss law we are going to derive the expression for electric field due to the charge distribution, various charge distribution. Like we have three kinds of charge distribution: aerial, linear, right? And one more is volumetric. So first we will see the charge distribution in case of a wire, long straight wire. Okay, so we'll apply Gauss law and we will calculate the electric field due to, okay, we'll calculate expression for electric field, right? So then let's start. So what I said, we are going to derive the expression for electric field due to an infinitely long, straight, uniformly charged wire. So here we have so this is our first topic, first 5 marks derivation we have over here. Okay, so what we need to calculate here, by seeing the heading I think you can guess it out. We have to find electric field. ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇಲ್ಲಿ? ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡಬೇಕು? ಡ್ಯೂ ಟು ಆನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಸೊ ನಮ್ಮ ಹತ್ರ ಒಂದು ವೈರ್ ಇರುತ್ತೆ, ಆ ವೈರ್ನ ನಾವು ಏನು ಮಾಡಬೇಕು? ಫಸ್ಟ್ ಚಾರ್ಜ್ ಮಾಡಿರಬೇಕು. ಓಕೆ, ಸೊ ನಥಿಂಗ್ ಬಟ್ ಇಟ್ಸ್ ಅ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. I hope you remember this. And what is the condition? How this wire must be? It should be infinitely long, right? And how it is? Uniformly charged. Andre charge na uniform agi madirbeku. Okay, so I'll show you this by a diagram. So this is infinitely long wire I'm drawing here. So this is our wire. Right, of certain length we will consider. Not length anta helakagalla because idu already ನಾವು ಇಲ್ಲಿ ಹೇಳ್ಬಿಟ್ಟಿದ್ದೀವಿ, ಇದು ಇನ್ಫೈನೈಟ್ ಆಗಿರುತ್ತೆ ಅಂತ ಹೇಳಿ. ಸೊ ವಿ ಕಾಂಟ್ ಗೆಸ್ ದ ಲೆಂತ್ ಆಫ್ ದಿಸ್, ರೈಟ್? ಸೊ ಇನ್ಫೈನೈಟ್ಲಿ ಲಾಂಗ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಈ ಡಯಾಗ್ರಾಮಿಂದ, ರೈಟ್? ಈ ಡಯಾಗ್ರಾಮ್ ನಾನು ಬಿಡಿಸಿರೋದ್ರಿಂದ ನಿಮಗೆ ಸರ್ಟನ್ ಲೆಂತ್ ಅಂತ ಗೊತ್ತಾಗ್ತದೆ, ಹೌದಾ? ಬಹುಶಃ ಇದು 7.5 ಲೆಂತ್ ಇದೆ. ಇನ್ಫೈನೈಟ್ಲಿ ಅಂತ ತೋರಿಸ್ಬೇಕು, ಈ ವೈರ್ ಇನ್ಫೈನೈಟ್ಲಿ ಲಾಂಗ್ ಇದೆ ಅಂತ ತೋರಿಸ್ಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ನಾವು ಈ ಥರ ಡಾಟೆಡ್ ಲೈನ್ಸಿಂದ ಎಕ್ಸ್ಟೆಂಡ್ ಮಾಡಬೇಕು ಇದನ್ನು. ಐ ಹೋಪ್ ಯು ಕ್ಯಾನ್ ಸಿ ದಿಸ್, ಈವನ್ ಕೆಳಗಡೆನೂ ಕೂಡ, ರೈಟ್? ಸೊ ದಿಸ್ ವೇ. So this dotted line, extended dotted line indicates that this is a infinitely long wire. Now second condition ಏನಿದೆ ಇಲ್ಲಿ ಕ್ವೆಶ್ಚನ್ದಲ್ಲಿ, ಅದು ಯೂನಿಫಾರ್ಮ್ಲಿ ಚಾರ್ಜ್ ಆಗಿರಬೇಕು. ಸೊ ಹಿಯರ್ ದಿಸ್ ವೈರ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್. ಸೊ ಹಾಗಾದರೆ ನಾನು ಇದನ್ನು ಪಾಸಿಟಿವ್ಲಿ ಚಾರ್ಜ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ನೀವು ನೆಗೆಟಿವ್ ಅಂತಲೂ ತಗೋಬೋದು, ನೋ ಪ್ರಾಬ್ಲಮ್. ಸೊ ಹಿಯರ್ ಐ ವಿಲ್ ಕನ್ಸಿಡರ್ ದಿಸ್ ವೈರ್ ಟು ಬಿ ಆಸ್ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆ, ಸೊ ಪಾಸಿಟಿವ್ಲಿ ಚಾರ್ಜ್ ವೈರ್ ಅದ. ಹಾಗಾದರೆ ಪರ್ ಯೂನಿಟ್ ಲೆಂತ್ಗೆ ಎಷ್ಟೊಂದು ಚಾರ್ಜ್ ಡೆನ್ಸಿಟಿ ಇರುತ್ತೆ ಅಂತ. ಓಕೆ, ಚಾರ್ಜ್ ಡೆನ್ಸಿಟಿ ಫಾರ್ ಅ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಇದು ಲೀನಿಯರ್ ಆಗಿದೆ, ಸ್ಟ್ರೇಟ್ ವೈರ್ ಇದೆ. ಹಾಗಾದ್ರೆ ಚಾರ್ಜ್ ಡೆನ್ಸಿಟಿ ಫಾರ್ಮುಲಾ ಏನಾಗುತ್ತೆ ನಮ್ದಿಲ್ಲಿ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಇಟ್ಸ್ ಲೆಂತ್, ಹೌದಾ? ಸೊ ಹಾಗಾದ್ರೆ ಇಲ್ಲಿ ಲ್ಯಾಂಬ್ಡಾ ಏನಾಗ್ತದೆ? ಲ್ಯಾಂಬ್ಡಾ ಈಸ್ ಪಾಸಿಟಿವ್. ವೈ ಲ್ಯಾಂಬ್ಡಾ ಈಸ್ ಪಾಸಿಟಿವ್? ಬಿಕಾಸ್ ಯಾವ ಟೈಪ್ ಆಫ್ ಚಾರ್ಜ್ ತೊಗೊಂಡಿದ್ದೀವಿ ನಾವಿಲ್ಲಿ? ಪಾಸಿಟಿವ್ ಚಾರ್ಜ್ ತೊಗೊಂಡೆ ಆಗಿದೆ. ಸೊ ಹಾಗಾಗಿ this charge density nothing but it's positive. I hope you understood up till here, right? So this is the wire, infinitely long wire. So ಇದರಿಂದ ಪ್ರೊಡ್ಯೂಸ್ ಆಗ್ತಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ಸೊ what is the electric field due to this uniformly charged wire which is infinitely long, that we need to calculate. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? Application of Gauss law. We have to apply Gauss law.
ಕರೆಕ್ಟ್. ಸೊ ಹಾಗಾದರೆ ಗಾಸ್ ಲಾ ಅಪ್ಲೈ ಮಾಡಬೇಕಂದ್ರೆ ಸರ್ಟನ್ ಕಂಡೀಷನ್ಸ್ ಆರ್ ದೇರ್. ವಿ ಹ್ಯಾವ್ ಸೀನ್ ದಿಸ್ ಇನ್ ಪ್ರಿವಿಯಸ್ ವಿಡಿಯೋ, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಗಾಸ್ ಲಾ ಅನ್ಬೋದು, ಅಥವಾ ರಿಮಾರ್ಕ್ಸ್ ಅನ್ಬೋದು, ಅಥವಾ ಕಂಡೀಷನ್ಸ್ ಅಂತ ಅನ್ಬೋದು. ಸೊ ಫಸ್ಟ್ ಕಂಡೀಷನ್ ಏನಿತ್ತಲ್ಲಿ, ದ್ಯಾಟ್ ದ ಸರ್ಫೇಸ್ ಮಸ್ಟ್ ಬಿ ವಾಟ್ ಟೈಪ್, ಇಟ್ ಮಸ್ಟ್ ಬಿ ಅ ಗಾಷಿಯನ್ ಸರ್ಫೇಸ್. ಕರೆಕ್ಟಾ? ಈ ಗಾಷಿಯನ್ ಸರ್ಫೇಸ್ ಹೇಗಿರಬೇಕು, ದಿಸ್ ಗಾಷಿಯನ್ ಸರ್ಫೇಸ್ ಮಸ್ಟ್ ಬಿ 3D ಆರ್ ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳ್ತೀವಿ. ಪ್ಲಸ್ ಅದು ಹೇಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು. ಯಾವುದೇ ರೀತಿ ನೀವು ಅದನ್ನು ತುಂಡು ಮಾಡಿದ್ರೆ ಮತ್ತು ವಾಪಸ್ ಅದನ್ನು ಜಾಯಿನ್ ಮಾಡಿದ್ರೆ ನಿಮ್ಗೆ ಅದೇ ಸರ್ಫೇಸ್ ಸಿಗಬೇಕು, ಆ ಥರ ಇರಬೇಕು. ಸೊ ಗಾಷಿಯನ್ ಸರ್ಫೇಸ್ ಕನ್ಸಿಡರ್ ಮಾಡಬೇಕು. ಕಂಡೀಷನ್ಸ್ ಏನಿದೆ, ಗಾಷಿಯನ್ ಸರ್ಫೇಸಿಗೆ ಒಂದು 3D ಇರಬೇಕು, ಇನ್ನೊಂದು ಸಿಮೆಟ್ರಿಕ್ ಆಗಿರಬೇಕು. ಓಕೆ, ಮತ್ತು ಇನ್ನೊಂದು ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರಬೇಕು, ಎಲೆಕ್ಟ್ರಿಕ್ ಫೀಲ್ಡು ಕೂಡ ಸಿಮೆಟ್ರಿಕ್ ಆಗಿರಬೇಕು. ರೈಟ್, ಇವನ್ ಎಲೆಕ್ಟ್ರಿಕ್ ಫೀಲ್ಡ್ ಮಸ್ಟ್ ಬಿ ಸಿಮೆಟ್ರಿಕ್ ಆರ್ ಈಕ್ವಲ್ ವಾಟ್ ವಿ ಸೇ. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಸಿಮೆಟ್ರಿಕ್ ಆಗಿರುತ್ತೆ, ಹೇಗೆ ರೇಡಿಯಲಿ ಆಗಿರುತ್ತೆ. ಸೊ ದ ಬೆಸ್ಟ್ ವರ್ಡ್ ವಾಟ್ ವಿ ಆರ್ ಯೂಸಿಂಗ್ ಈಸ್ ರೇಡಿಯಲಿ. ಎಲೆಕ್ಟ್ರಿಕ್ ಫೀಲ್ಡ್ ಮಸ್ಟ್ ಬಿ ರೇಡಿಯಲ್ electric field. So here I will just make you to understand how the electric field is radial. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ರೇಡಿಯಲ್ ಆಗಿ ಇರುತ್ತೆ ಅಂಥೇಳಿ ಈ ಡಯಾಗ್ರಾಮ್ ಥ್ರೂ ನಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಅದಾದಮೇಲೆ ನಾವು ಗಾಸಿಯನ್ ಸರ್ಫೇಸ್ ಬಿಡಿಸ್ಬಿಟ್ಟು ಗಾಸ್ ಲಾ ಅಪ್ಲೈ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾವು ವಾಟ್ ವಿ ಆರ್ ಸ್ಟಡಿಂಗ್ ಹಿಯರ್, ವಿ ಆರ್ ಸೀಯಿಂಗ್ ಹೌ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲ್. ಓಕೆ, so through this diagram we will understand how the electric field is radial. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಓಕೆ, ಹೇಗಪ್ಪ ರೇಡಿಯಲ್ ಔಟ್ವರ್ಡ್ ಯಾಕಿರುತ್ತೆ, ರೇಡಿಯಲ್ ಔಟ್ವರ್ಡೇ ಯಾಕಿರುತ್ತೆ, ಇನ್ವರ್ಡ್ ಯಾಕಿರಲ್ಲ, ಯಾಕಂದರೆ ಇಲ್ಲಿ ನಾವು ಪಾಸಿಟಿವ್ ಚಾರ್ಜ್ ತೊಗೊಂಡಿದ್ವಿ. ಆ್ಯಂಡ್ ಪಾಸಿಟಿವ್ ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಂದರೆ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಇಫ್ ಯು ಕನ್ಸಿಡರ್ ನೆಗೆಟಿವ್ ಚಾರ್ಜ್, ದೆನ್ the electric field will be inward. I told you 3D surface ಆದರೆ ಎರಡು ಥರದ್ದು ಡೈರೆಕ್ಷನ್ ಬರುತ್ತೆ, ಏರಿಯಾ ವೆಕ್ಟರ್ ಡೈರೆಕ್ಷನ್ ಟಾಕಿಂಗ್. ಓಕೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ರೈಟ್ ನಾವು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲ್ ಹೇಗಿದೆ ಅಂತ ಈ ಡಯಾಗ್ರಾಮ್ ಇಂದ ನೋಡೋದು. ಸೊ ವಿಲ್ ಸ್ಟಾರ್ಟ್. ಓಕೆ, ಫಾರ್ ದಿಸ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕನ್ಸಿಡರ್ ಸ್ಮಾಲ್ ಪಾರ್ಟ್ ಆಫ್ ದಿಸ್ length or wire, what I can say. I'll just shade it out. Okay, ಒಂದು ಇಲ್ಲೊಂದು ತಗೊಳ್ಬೇಕು, ಇನ್ನೊಂದು ಈಕ್ವಲ್ ಡಿಸ್ಟೆನ್ಸಲ್ಲಿ ಇನ್ನೊಂದು ತಗೊಳ್ಬೇಕು. ಓಕೆ, ಈ ಥರ. ಸೊ ವಾಟ್ ಆರ್ ದೀಸ್ ಆರ್ ದ ಪಾರ್ಟ್ ಆಫ್ ದಿಸ್ ವೈರ್. ಈ ಪಾರ್ಟ್ ಆಫ್ ವೈರ್ ಅಂತ ನಾವು ಎವ್ರಿ ಟೈಮ್ ಹೇಳ್ತಾ ಇರೋಕ್ಕಾಗಲ್ಲ. ಸೊ ಹಾಗಾಗಿ, ಸೊ ಫಾರ್ ದ್ಯಾಟ್ ವಿ ವಿಲ್ ಕನ್ಸಿಡರ್ ದಿಸ್ ಆಸ್ P1, ದಿಸ್ ಆಸ್ P2. ಓಕೆ, ಈ P1 ಮತ್ತು P2 ನಾವು ನೇಮಿಂಗ್ ಮಾಡಿದ್ವಿ. ಏನಂತ ನೇಮಿಂಗ್ ಮಾಡಿದ್ವಿ, ದೀಸ್ ಆರ್ ದ ಲೈನ್ ಎಲಿಮೆಂಟ್ಸ್. These we call them as line elements. Elements of this long wire we call them as line elements. Okay, now ನಾ ಆಗಲೇ ಹೇಳ್ದಂಗೆ ಇನ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾನೆಲ್ಲ ಹೇಳ್ತಾ ಇದ್ದೆ ಏನಂತ ಅಂದರೆ, ಇಫ್ ಯು ಹ್ಯಾವ್ ಎ ವೆರಿ ಲಾರ್ಜ್ ಆಬ್ಜೆಕ್ಟ್ ಅಥವಾ ಬಾಡಿ ಅಥವಾ ಸರ್ಫೇಸ್, ನಾವೇನು ಮಾಡ್ತೀವಿ ಫಿಸಿಕ್ಸಲ್ಲಿ, ಅದು ಗಾಸ್ ಲಾ ಅಪ್ಲೈ ಮಾಡಬೇಕಂತಂದರೆ ಅದನ್ನು ಸ್ಮಾಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಳ್ತೀವಿ, ಡಿವೈಡ್ ಮಾಡಿಕೊಂಡು ಅದರಿಂದ ಪ್ರೊಡ್ಯೂಸ್ ಆಗುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಫ್ಲಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಮಾಡ್ತಿರೋದಿಲ್ಲಿ. ಓಕೆ, ಸೊ ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಟೇಕನ್ ಸ್ಮಾಲ್ ಎಲಿಮೆಂಟ್ ಆಫ್ ದಿಸ್ ವೈರ್ ವಿಚ್ ವಿ ಕಾಲ್ ಇಟ್ ಆಸ್ ಲೈನ್ ಎಲಿಮೆಂಟ್. ಈ ಲೈನ್ ಎಲಿಮೆಂಟಿಂದ ಪ್ರೊಡ್ಯೂಸ್ ಆಗ್ತಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕಂಡುಹಿಡ್ತೀವಿ ಫಸ್ಟ್. ಓಕೆ, ಅನ್ಕೊಳ್ಳೋಣ ಇಲ್ಲೆಲ್ಲೋ ಒಂದು ಪಾಯಿಂಟ್ ತಗೊಳ್ಳೋಣ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಆನ್ ದ ಬಾಡಿ ಮೇಲೆ ಕಂಡುಹಿಡಿಯೋಕ್ಕಾಗಲ್ಲ, ಆನ್ ದ ವೈರ್ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಏನದು, ಈಕ್ವಲ್ಸ್ ಟು 1/4πε0 r square. What is that r? It's a distance between the charge and that body. Charge ಅಥವಾ the point at which we are going to calculate the electric field. ಹಾಗಾದರೆ ನಾವಿಲ್ಲಿ ಡಿಸ್ಟೆನ್ಸ್ ತಗೊಳ್ಳೇಬೇಕಾ? ಸೊ ಪಾಯಿಂಟ್ P ಎದಕ್ಕೆ ತಗೊಳ್ತಾ ಇದ್ದೀವಿ, ಡಿಸ್ಟೆನ್ಸ್ ಬೇಕು ನಮಗೆ. ಅಂದರೆ ಈ ಪಾಯಿಂಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡಿತಾ ಇದ್ವಿ. ರೈಟ್, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಇಟ್ಸ್ ಅ ಸ್ಪೇಸ್, ಇಸ್ಂಟ್ ಇಟ್? ಸೊ ಸ್ಪೇಸನ್ನ ಕಂಡುಹಿಡಿತಾ ಇದ್ದೀವಿ, ಫೀಲ್ಡನ್ನ ಕಂಡುಹಿಡಿತಾ ಇದ್ವಿ. ಹಾಗಾದರೆ ಈ ಸೆಂಟರನ್ನು, ಇದನ್ನು ಸೆಂಟರ್ ಅಂತ ಕನ್ಸಿಡರ್ ಮಾಡಿಕೊಂಡು O ಅಂತ ತಗೊಳ್ಬೇಕು.
Now what is OP? Join it. OP gives us what? R. So this is becomes what? Distance between center of the wire and the point P. Point P is what? It is the point at which we are going to find the electric field due to the wire. Clear? Now, first we will find electric field due to the line element. First line element. So ಹೇಗಿರುತ್ತದು? ಡೈರೆಕ್ಷನ್ ನೋಡ್ಬಿಡೋಣ ಫಸ್ಟು. ಹೀಗೆ ಬರುತ್ತೆ. Passing through this. So I'll name this as vector E1. Similarly, point P, line element P2 ಇಂದ ಹೀಗಿರುತ್ತೆ. ಕ್ಲಿಯರ್? ನೋಡಿ, ನಮಗೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ತಾ ಇದೆ. ನಾವು ಹಾಗಾದ್ರೆ ಇಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಪ್ಲೈ ಮಾಡಿಬಿಟ್ಟು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ವೆಕ್ಟರ್ ಸಮ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಯೂಸ್ ಮಾಡ್ತಾ ಇದೀವಿ. ವಿಲ್ ಎಂಪ್ಲಾಯ್ ದ್ಯಾಟ್. ಸೊ ವೆಕ್ಟರ್ ಆಫ್ E1 ಪ್ಲಸ್ ವೆಕ್ಟರ್ ಆಫ್ E2 ಮಾಡ್ತೀವಿ. ಬಟ್ ಸಿನ್ಸ್ electric field is a vector quantity here, can we resolve it? Yes, definitely we can resolve it. ಅದನ್ನು ನಾವು ರಿಸಾಲ್ವ್ ಮಾಡ್ಬೋದು. ಸೊ ಹಾಗಾದರೆ E1 ಮತ್ತು E2ನ ನಾವು ರಿಸಾಲ್ವ್ ಮಾಡ್ತೀವಿ. ರಿಸಾಲ್ವ್ ಮಾಡಿದಾಗ ನಮ್ಗೆ ಏನೇನು ಕಂಪೋನೆಂಟ್ ಸಿಗುತ್ತೆ? ಒಂದು ಪರ್ಪೆಂಡಿಕ್ಯುಲರ್ ಕಂಪೋನೆಂಟ್ ಸಿಗುತ್ತೆ, ಇನ್ನೊಂದು ಪ್ಯಾರಲಲ್ ಕಂಪೋನೆಂಟ್ ಸಿಗುತ್ತೆ. ಈಗ ಎಲೆಕ್ಟ್ರಿಕ್ ಫೀಲ್ಡ್ E1 E2 ರಿಸಾಲ್ವ್ ಮಾಡ್ತೀನಿ ನಾನು ಫಸ್ಟು. E2 ರಿಸಾಲ್ವ್ ಮಾಡಿದಾಗ ಒಂದು ಹೀಗೆ ಕಂಪೋನೆಂಟ್ ಸಿಗುತ್ತೆ. ದಿಸ್ ಇಸ್ ವಾಟ್? E2 perpendicular component. ಇನ್ನೊಂದು ಹೆಂಗೆ ಸಿಗುತ್ತೆ? ಇಲ್ಲಿ ಡಾಟೆಡ್ ಹಾಕ್ತೀನಿ ನಾನು. ಹೇಗೆ ಸಿಗುತ್ತಾ? ಈ ಕಂಪೋನೆಂಟ್ ಏನು? E2 ಪ್ಯಾರಲಲ್. ಹಾಗಾದ್ರೆ ಇದನ್ನು ಹೇಗೆ ಬರಿತೀವಿ? ರಿಮೆಂಬರ್ ಪ್ಯಾರಲಲ್ E cos theta, E2 cos theta ಅಂತ ಬರಿಬೋದಾ? ಕ್ಲಿಯರ್? E2 cos theta. ಇದನ್ನು E2 sin theta. Clear? So these were what? Two components of E2. One is parallel to E2 and another one is perpendicular to E2. Clear? Similarly, we will do with the same method with the E1. So E1 ಇಂದ ಹೆಂಗೆ ಸಿಗುತ್ತೆ ನೋಡಿ? ಒಂದು ಈ ಡೈರೆಕ್ಷನ್ ಬರುತ್ತೆ ನೋಡಿ. ಇದು ನೆಗೆಟಿವ್ ಸೈಡ್ ಹೋಗ್ತಾ ಇದೆ, -y, ಇದು +y ಆ ಥರ. E1 ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದು is equals to E1 sin theta. ಇನ್ನೊಂದು ಬರುತ್ತೆ, ಹೇಗಿರುತ್ತೆ? ಪ್ಯಾರಲಲ್, ಇದಕ್ಕೆ ಪ್ಯಾರಲಲ್ ಇರುತ್ತೆ. ನಾನು ಇಲ್ಲಿ ಬಿಡಿಸ್ಬಿಡ್ತೀನಿ. ವೆಕ್ಟರ್ ಬೇಡ, ಇಲ್ಲಿ ವೆಕ್ಟರ್ E1 ಪ್ಯಾರಲಲ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಅದ್ರದ್ದು ವ್ಯಾಲ್ಯೂ ಏನದ? E1 cos theta. ಜಸ್ಟ್ ಅಬ್ಸರ್ವ್ ಹಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ. ಬಟ್ ದೀಸ್ ಟು ಕಂಪೋನೆಂಟ್ಸ್ ಯು ಸಿ, ಡೈರೆಕ್ಷನ್ ಯು ಸಿ, ಬೋತ್ ಆರ್ ಅಪೋಸಿಟ್ ಟು ಈಚ್ ಅದರ್. ಕರೆಕ್ಟ್? ಸೊ ಹಾಗಾದ್ರೆ ನಾವು ಈ ಕಂಪೋನೆಂಟ್ಸ್ ತಗೊಳ್ಳಿಕ್ಕೆ ಆಗಲ್ಲ. ಬೋತ್ ಗೆಟ್ ಕ್ಯಾನ್ಸಲ್ ಔಟ್. ಹಾಗಾದ್ರೆ ಯಾವ ಕಂಪೋನೆಂಟ್ಸ್ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದಿಸ್ ವೈರ್ ಕಂಡು ಹಿಡಿಯಲಿಕ್ಕೆ? ಪ್ಯಾರಲಲ್ ಕಂಪೋನೆಂಟ್ಸ್, ರೈಟ್? ಸೊ ಪ್ಯಾರಲಲ್ ಕಂಪೋನೆಂಟ್ಸ್ ತಗೊಂಡ್ಬಿಟ್ಟು ನಾವು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡಿತಾ ಇದ್ದೀವಿ. ಹಾಗಾದ್ರೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಹೆಂಗೆ ಬರಿತೀನಿ ನಾನು? ವೆಕ್ಟರ್ E. ದಿಸ್ ಇಸ್ ಆರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. So this is what electric field due to the entire wire. So ಹೇಗೆ ಮಾಡ್ತೀವಿ ನಾವು? ಫಸ್ಟ್ ಪಾರ್ಟ್ಸ್ ಮಾಡಿಕೊಂಡು ಆಮೇಲೆ ರಿಸಾಲ್ವ್ ಮಾಡಿಕೊಂಡು ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡಿತಾ ಇದ್ವಿ. ಓಕೆ? ಸೊ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಬರ್ತಾ ಇದೆ? ಅಲಾಂಗ್ ವಿತ್ ದ ರೇಡಿಯಸ್ ಬರ್ತಾ ಇದೆ. ಸಿ, ಅಲಾಂಗ್ ವಿತ್ ಆರ್ ಬರ್ತಾ ಇದೆ. ಸೊ ಹೆನ್ಸ್ ಕ್ಯಾನ್ ಐ ಸೇ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್. ರೇಡಿಯಲಿ ಔಟ್ವರ್ಡ್. ಸೊ ದಿಸ್ ಕ್ಯಾನ್ ಬಿ ಡನ್ ಈವನ್ ವಿತ್ ದ ನೆಗೆಟಿವ್ ಚಾರ್ಜ್. ಇಲ್ಲಿ ನೆಗೆಟಿವ್ ಚಾರ್ಜ್ ತಗೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಹೋಗುತ್ತೆ, ಈ ದಿಕ್ಕಲ್ಲಿ ಹೋಗುತ್ತೆ. ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ರೇಡಿಯಲಿ ಇನ್ವರ್ಡ್. ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಇವಾಗ ರೇಡಿಯಲಿ ಔಟ್ವರ್ಡ್ ಹೆಂಗೆ ಬಂತು ಅಂತ ಹೇಳಿ. ಸೊ ದಿಸ್ ಇಸ್ ದ ವೇ ಟು ನೋ ಹೌ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೇಡಿಯಲಿ ಔಟ್ವರ್ಡ್. ನೆಕ್ಸ್ಟ್ ಸ್ಟೆಪ್, ವಿ ವಿಲ್ ಯೂಸ್ ಗಾಸಿಯನ್ ಸರ್ಫೇಸ್, ಓಕೆ, ಆಫ್ ಸರ್ಟನ್ ಶೇಪ್. ಇದು ಸಿಲಿಂಡ್ರಿಕಲ್ ಶೇಪ್ ಇರೋದ್ರಿಂದ ನಾವು ಸಿಲಿಂಡ್ರಿಕಲ್ ಶೇಪಿನ ಗಾಸಿಯನ್ ಸರ್ಫೇಸ್ ಬಿಡಿಸ್ಬಿಟ್ಟು ಗಾಸ್ ಲಾ ಅಪ್ಲೈ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿತೀವಿ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡೂ. So this is how electric field is radially outward. So now it's time to calculate the magnitude of electric field by using Gaussian law, right? So see here, the wire, the shape of this wire, it's just like cylindrical,
ರೈಟ್. ಸೊ ಹಾಗಾದ್ರೆ ನಾವು ಯಾವ ಶೇಪ್ ಆಫ್ ಗಾಷಿಯನ್ ಸರ್ಫೇಸ್ ತಗೋಬೇಕು? ಸಿಲಿಂಡ್ರಿಕಲ್ ಶೇಪಿನ ಗಾಷಿಯನ್ ಸರ್ಫೇಸ್ ಬಿಡಿಸ್ಬೇಕು. ಓಕೆ, ಗಾಷಿಯನ್ ಸರ್ಫೇಸ್ ಹೇಗಿರುತ್ತೆ? ದಟ್ ಇಟ್ ಶುಡ್ ನಾಟ್ ಪಾಸ್ ಥ್ರೂ ಎನಿ ಆಫ್ ದ ಡಿಸ್ಕ್ರೀಟ್ ಚಾರ್ಜ್. ಆ ರೀತಿ ನಾವು ಅದನ್ನು ಬಿಡಿಸ್ಬೇಕು. ಕರೆಕ್ಟ್. ಓಕೆ, ವಿಲ್ ಡ್ರಾ ಇಟ್ ನಾವು. ಸೊ ನಾವಿವಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಇದೆ ಅಂತ ಹೇಳಿ ಫಸ್ಟ್ ಡಯಾಗ್ರಾಮ್ದ ತಿಳಿದು ಬಂತು, ರೈಟಾ? ನಾವು ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೀಲ್ಡ್, electric field. For that what we have to do? We have to imagine a cylindrical Gaussian surface. ಯಾಕೆ ಮೇಡಮ್ ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ತಗೋಬೇಕು ಅಂತ ನೀವು ಕೇಳೋದಾದರೆ, ನೋಡಿ ವೈರಿನ ಶೇಪ್ ಯಾವ ಥರದ ಸಿಲಿಂಡ್ರಿಕಲ್ ಶೇಪಲ್ಲಿ ಇದೆ ಅದು, ಕರೆಕ್ಟಾ? ಸೊ ಹಾಗಾಗಿ ನಾವಿಲ್ಲಿ ಸಿಲಿಂಡ್ರಿಕಲ್ ಶೇಪಿನ ಗಾಷಿಯನ್ ಸರ್ಫೇಸ್ನೇ ಬಿಡಿಸ್ಬೇಕಾಗುತ್ತೆ, ರೈಟ್? ಸೊ ಇದ್ರ ಸೆಂಟ್ರ್ ಪಾಯಿಂಟ್ ಓ ಇದು. ನೀವು ಇಫ್ ಯು ಸಿ ದ ಫಸ್ಟ್ ಡಯಾಗ್ರಾಮ್, ಅದನ್ನೇ ನಾನು ಮತ್ತೆ ರಿಪೀಟ್ ಬಿಡಿಸ್ತಾ ಇದ್ದೀನಿ. ಸಿ, ನಿಮ್ಗೆ ಡೌಟ್ ಇರಬಹುದು, ಎರಡೂ ಡಯಾಗ್ರಾಮ್ ಬಿಡಿಸ್ಬೇಕಾ? ಫಸ್ಟ್ ನೀವು ತೋರಿಸಿದ್ದು ರೇಡಿಯಲಿ ಔಟ್ವರ್ಡ್, ಎಸ್, ಎರಡು ಬಿಡಿಸ್ಬೇಕು. ಓಕೆ, ಸೊ ಫ್ರಮ್ ಪಾಯಿಂಟ್ ಓ ಅಟ್ ಸರ್ಟನ್ ಪಾಯಿಂಟ್ ಡಿಸ್ಟೆನ್ಸ್ ಸೇ ಪಿ ತೊಗೊಂಡಿದ್ವಿ ಅಲ್ವಾ, ಪಿ, ಆ್ಯಂಡ್ ಡಿಸ್ಟೆನ್ಸ್ ಎಷ್ಟಿತ್ತದು? ವಿ ಹ್ಯಾವ್ ಟೇಕನ್ ಆರ್ ಅಂತ ತಗೋತೀವಿ, ರೈಟ್? ಸೊ ಒ ಪಿ ಇಸ್ ಈಕ್ವಲ್ಸ್ ಟು ಆರ್, ರೈಟ್? ಸೊ ದಿಸ್ ವಾಸ್ ದ ವೈರ್. ಇವಾಗ ಪಾಯಿಂಟ್ ಪಿ ಅಂದರೆ ಏನಿದು? ದಿಸ್ ಇಸ್ ದ ಪಾಯಿಂಟ್ ಆಟ್ ವಿಚ್ ವಿ ಆರ್ ಗೋಯಿಂಗ್ ಟು ಫೈಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ ವೈರ್ ಅಂತ ಹೇಳಿ. ಸೊ ಈನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಲ್ಲಿ ಪಾಯಿಂಟ್ ಪಿ. ಪಾಯಿಂಟ್ ಪಿ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಪಾಯಿಂಟ್ ಆಟ್ ವಿಚ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದು ಚಾರ್ಜ್ ಅಲ್ಲ, ಓಕೆ, ಅದು ಚಾರ್ಜ್ ಅಲ್ಲ, ರೈಟ್? ಸೊ ಹಾಗಾದರೆ ನಾವೀಗ ಗಾಷಿಯನ್ ಸರ್ಫೇಸ್ ಇದ್ರ ಸುತ್ತಲೂ ಬಿಡಿಸ್ಬೇಕು. ಇವಾಗ ಯಾವ ಶೇಪಿನ ಬಿಡಿಸ್ತಾ ಇದ್ದೀವಿ? ಸಿಲಿಂಡ್ರಿಕಲ್ ಶೇಪ್. ಸೊ ಗಾಷಿಯನ್ ಸರ್ಫೇಸ್ ಹೇಗೆ ಬಿಡಿಸ್ಬೇಕು? ಡಾಟೆಡ್ ಲೈನ್. ಈ ಪಾಯಿಂಟ್ ಪಿ ಇದಲ್ಲ, ಈ ಪಾಯಿಂಟ್ ಪಿ ದಿಂದ ಪಾರ ಆಗೋ ಹಾಗೆ ಬಿಡಿಸ್ಬೇಕು. ಇಸ್ ಇಟ್ ಕ್ಲಿಯರ್? ಸೊ ಹಿಯರ್ ಇಟ್ ಈಸ್ 2 ಪಾಯಿಂಟ್, ರೈಟ್? ಸೊ ಈ ಥರ ಸಿಲಿಂಡ್ರಿಕಲ್ ಸರ್ಫೇಸ್ನ ನಾವು ಡ್ರಾ ಮಾಡಬೇಕು ಅರೌಂಡ್ ದ ವೈರ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ಈಸ್ ಪಾಸಿಂಗ್ ದ ಪಾಯಿಂಟ್ ಪಿ. I told you point P is not a discrete charge. Instead, what is it? It's the point at which we are going to find the electric field due to the straight wire. ಅಂದ್ರೆ ಅದು ಒಂದು ಪಾಯಿಂಟ್ ಅದ, ಆ ಪಾಯಿಂಟಲ್ಲಿ ನಾವೇನು ಮಾಡ್ತಾ ಇದ್ವಿ? ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡು ಹಿಡಿತಾ ಇದ್ವಿ. ಯಾವುದರಿಂದ ಪ್ರೊಡ್ಯೂಸ್ ಆಗ್ತಿದೆ? ಈ ಚಾರ್ಜ್ ವೈರಿಂದ ಪ್ರೊಡ್ಯೂಸ್ ಆಗ್ತಿದೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದೇನು? ಅದೊಂದು ಸ್ಪೇಸ್ ಅಲ್ವಾ? ಸೊ ಸ್ಪೇಸಲ್ಲಿ ಎಲ್ಲೋ ಒಂದು ಪಾಯಿಂಟ್ ತಗೋಬೇಕು, ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡೂ, right? Okay, now come, we'll start the derivation, actual derivation. Okay, so this is a Gaussian surface, right? So Gaussian surface in a shape hegide cylindrical. I'm repeating it so that it gets fixed in your mind. So now see, this Gaussian surface, is it having 3 faces here? 3 surfaces ide. Idu one surface, ನಾನು ನೇಮಿಂಗ್ ಮಾಡಿಬಿಡ್ತೀನಿ. ಇದು ಫಸ್ಟ್ ಸರ್ಫೇಸ್, ಇದು ಸೆಕೆಂಡ್ ಸರ್ಫೇಸ್, ಓಕೆ, ಇದು ಥರ್ಡ್ ಸರ್ಫೇಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಇಲ್ಲಿ? ಫಸ್ಟ್ ಡಯಾಗ್ರಾಮಿಂದ ಗೊತ್ತಾಗಿದೆ ನಮಗೆ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ತೆಗಿತಾ ಇದ್ದೀವಿ, ರೈಟ್? ಸೊ ದಿಸ್ ಇಸ್ ದ ಡಯಾಗ್ರಾಮ್ ಓವರ್ ಹಿಯರ್. ವಿಲ್ ಅಸ್ಯೂಮ್ the length of this wire, length of this Gaussian surface. ಈ Gaussian surface in length ಎಷ್ಟಿದೆ ಅಂತ ತಗೊಳ್ಳೋಣ? L, small l. And what is the charge here? Charge density lambda. Is that clear? So ಇದು ನಮ್ಮದು ಡಯಾಗ್ರಾಮ್, ಸೆಕೆಂಡ್ ಡಯಾಗ್ರಾಮ್. ಎದಕ್ಕೆ ಬೇಕಿದು? ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್? ಬೈ ಅಪ್ಲೈಯಿಂಗ್ Gaussian law ನಾನು ಅಪ್ಲೈ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ದಿಸ್ ಇಸ್ ದ ಥಿಂಗ್. Now you see, one more point what you come to know, that electric field is radially outward everywhere. If I draw electric field over here, this is this way. ನಾ ಹಾಗೆ ಬಿಡಿಸೋದು ಹಿಂಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ಅರ್ಥ ಆಗ್ತಿದೆ? ಸೊ ಈ ಕಡೆ ತೊಗೊಂಡ್ರೆ ಹಿಂಗಿರುತ್ತೆ, ಓಕೆ, ಈ ಥರ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ಸ್ ರೇಡಿಯಲಿ ಔಟ್ವರ್ಡ್. ಓಕೆ,
Even if you see from here, it is from this surface hingide, hingala normal hing baradu. From this also, this is the direction. Okay, clear? ಸೊ ನಾವು ಎಕ್ಸಾಮಲ್ಲಿ ಈ ಥರ ಎಲ್ಲ ಹಾಕಕ್ಕೆ ಹೋಗಲ್ಲ, ಒಂದು ತೋರಿಸಿದ್ರೆ ಸಾಕು, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ತೋರಿಸಿದ್ರೆ ಸಾಕು. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ನಾನು ಈ ಥರ ಮಾಡ್ತಿರೋದು. ನನ್ನ ನೋಟ್ಸಲ್ಲಿ ಹೀಗಿರಲ್ಲ, ಜಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಲೈನ್ ಬಿಡಿಸಿರ್ತೀನಿ. ಓಕೆ, ನಾವು ವಿಲ್ ಸ್ಟಾರ್ಟ್ ಫೈಂಡಿಂಗ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಡ್ಯೂ ಟು ಫಸ್ಟ್ ಸರ್ಫೇಸ್, ದೆನ್ ಸೆಕೆಂಡ್ ಸರ್ಫೇಸ್, ದೆನ್ ಥರ್ಡ್ ಸರ್ಫೇಸ್. ಓಕೆ, okay, now what we are going to do, total electric flux through the Gaussian surface is, so total electric flux ನಾನು ಹಿಂಗೆ ಬರ್ತೀನಿ phi. Okay, so phi equals to through first surface 1 plus surface 2 plus, I'll write down here, surface 3. Okay, so this is how we are going to find the total electric flux through the Gaussian surface. Now electric flux through first surface, I'll give it as phi 1. Through second surface, I'll give it as phi 2. Through third surface, I'll give it as phi 3. Okay, so phi equals to, first we will find phi 1. Okay, how to find phi 1? What is the definition of electric flux? Phi equals to line integral ಅನ್ಬೋದು, ಅಥವಾ summation of E dot dA, correct? or expand ಮಾಡಿದ್ರೆ ಏನಿರುತ್ತೆ, E dot A ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಸರ್ಫೇಸ್ ಅಂದ್ರೆ ಇದು, this surface. Okay, so this surface, what is the area vector of this surface? How it is? Normal like this, sir. This is our dA vector. How is your electric field? This is the direction of electric field. So what is the angle between dA and E here in this case? Is it 90 degree? Correct? So what about phi 1? What is formula for phi? So line integral, or you can take summation. I'll take summation of E dA cos theta. Correct? Now see, what is cos theta? Cos 90. Okay, cos 90 means this becomes what? 0. I'll make it as dA1. Electric field same. Plus phi 2. Come to phi 2 now. Phi 2. Similarly here, what is the area vector of this surface? Downward direction, upward, downward. Okay, so this is our area 2. What is the angle between your electric field and area here? Again 90 degree. So what is the expression? E dA2 cos theta first baridini nanu. Okay, plus phi 3 I'm writing down. Phi 3 you just see here. What is the area vector of this phi 3? I mean to say third surface 3 ಮತ್ತು ಅದರದ್ದು ಏರಿಯಾ ವೆಕ್ಟರ್ ಎರಡು ಹೀಗಿದೆ ಪರ್ಪೆಂಡಿಕ್ಯುಲರ್. ಸೊ ದಿಸ್ ಇಸ್ dA3 vector, direction of dA3. So what is the angle between E and dA3 now? Is it 0? I'll write here theta equals to 0. Now I'll write the expression dA3 cos theta. So we'll substitute now. Summation of E dA1. dA1 means first surface. What is the angle between E and dA? 90 degree. So cos 90 is 0. Plus next second surface, summation of E dA2 cos theta. What is the angle between dA2 and E? Again 90 degree, theta 90 degree. So cos 90 0. Plus third surface, summation of E dA3 cos theta. Right? So what is the angle between dA3 and E over here? Are they parallel? So parallel means angle is 0. So what will be the expression now? dA3 cos 0. So phi is equals to these two surfaces, surface 1 and surface 2, won't contribute anything for finding the total electric flux. ಹಾಗಂದ್ರೇನು,
ಸರ್ಫೇಸ್ 1 ಮತ್ತು ಸರ್ಫೇಸ್ 2 ಎಲೆಕ್ಟ್ರಿಕ್ ಫ್ಲಕ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ. ಹಾಗಾದರೆ ಯಾವ ಸರ್ಫೇಸ್ ಹೆಲ್ಪ್ ಮಾಡ್ತಾ ಇದೆ? ಸರ್ಫೇಸ್ ನಂಬರ್ 3. ಸರ್ಫೇಸ್ ನಂಬರ್ 3 ಹೆಂಗಿದೆ? ಅದು ಕರ್ವ್ ಸರ್ಫೇಸ್, ಸಿಲಿಂಡರ್ ಕರ್ವ್ ಸರ್ಫೇಸ್ ಇದೆ, ರೈಟಾ? ಕರ್ವ್ ಸರ್ಫೇಸ್ ಆಫ್ ದಿಸ್, ಐ ಥಿಂಕ್ ಇನ್ 10th ಸ್ಟ್ಯಾಂಡರ್ಡ್ ನೀವು ಕಲ್ತಿರ್ಬೋದು ಕರ್ವ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಆ ಥರ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಇದಾಗತ್ತೆ ಹೀಗೆ. ಓಕೆ, ಸೊ ಇಟ್ಸ್ ಅ ಕರ್ವ್ಡ್ ಸರ್ಫೇಸ್ ಏರಿಯಾ. ನಾವು ಯೂಸ್ ದಿಸ್ summation of EDA3 cos 0 is how much? Cos 0 is 1. So what about phi? Phi equals to E is symmetric, E is same everywhere. So take outside. Why you are taking E outside? Because E is symmetric, or you can say constant. So summation should be applied only for DA3. EDA3. Correct? Phi equals to E summation of DA3. Summation of DA3 means what? DA plus means total surface of this curved area. Okay, so curved surface of the summation of DA3 means what? It's a surface area of the curved part of cylinder. Curved part of a cylinder. Okay, DA3, summation of DA3 is what? It's a curved part. Curved part, right? Surface area of the curved part. So therefore phi equals to what? E into what is the curved part? Surface area of a cylinder. Surface area of a cylinder. It's 2 pi r l, right? It's 2 pi r l, right? L, right? So l is the length, r is this, right? So it's E into 2 pi r l, right? Okay, so this is the total electric flux passing through the cylinder. Now I told you how to find it by applying the Gauss law. So hence we'll start finding Gauss law. By applying Gauss law we'll calculate it. Now come back to the total charge. So what is the total charge? Total charge enclosed by the Gaussian surface. Enclosed by the Gaussian surface. Where is the total charge enclosed by the Gaussian surface? Within this. So total charge you are taking this plus this plus this plus ಮಾಡಿ ನಮಗೆ ಏನು ಸಿಗುತ್ತೆ ಚಾರ್ಜ್ Q. Okay, where this Q is at the point O we have placed this total charge. I can write here net charge. Net charge inside the Gaussian surface. Net charge inside the Gaussian surface. So here what we are calculating? The net charge inside the Gaussian surface. Enclosed ಅಂತ ಹೇಳ್ಬೋದು. So what we have taken it as Q net is equals to. So what is Q net? How we are going to find Q net? Lambda into L. Agree with this? How did we get that? Yes, come back to the original diagram. So what is charge density over here? Lambda. Charge density is equals to what? Charge per unit length. So from this can I get what is Q? I know lambda. So can I find Q? Q is equals to what? Cross multiply lambda into L. Okay, so that's what we have taken here. Total charge enclosed by the Gaussian surface Q net is equals to lambda L. Now, are we able to apply Gauss law? Yes, applying Gauss law. My pen is not writing. I have to take new one. Well, today we'll complete with this, manage with this only. So what is applying Gauss law? What is total electric flux? Total electric flux through the Gaussian surface is, how you are writing it as? Phi closed is equal to Q net divided by epsilon naught. This is our Gauss law. Yes, agree? Now, therefore, go back to the previous equation. What is that previous equation? Phi equals to
E into 2 pi RL. This is our equation 1 anta tagoltidini, equation 1, and this is our equation number 2. Both are same in the sense both what they define total electric flux through the Gaussian surface. So now can I equate 1 and 2? So what do I get? E into 2 pi RL is equals to, what is Q net? Q net is equals to lambda L by epsilon naught. Okay, or what is E equals to? E equals to LL also cancels here, so I'll do it in this step itself. So lambda by 2 pi R 2 pi epsilon naught R. This term I've sent it here. Clear? LL get cancelled, so E is left out here. So 2 pi R you take it down, and constants you will write first. So this is our expression for electric field due to a wire, uniformly charged wire. And one more thing we have to note it here, that we have to write this electric field vectorially. So vectorially, E vector lambda 2 pi epsilon naught R into what you are going to multiply? Unit vector, that is n cap. Where what is n cap? Where n cap is the radial unit vector. Okay, ಎಲ್ಲಿದೆ ಇದು ತೋರಿಸೋಣ ಇರಿ ಡಯಾಗ್ರಾಮ್ ಅಲ್ಲಿ. ರೇಡಿಯಲ್ ಯೂನಿಟ್ ವೆಕ್ಟರ್ in the plane. Okay, in the plane, how it is? It is normal to the wire. Normal to the wire. So this is the first diagram comes over here. So this is nothing but the direction. So n cap. Okay. So today I think I'm trying English in American accent. So I'm learning that. So I just here and there I'm going to use it. So please bear that. Okay, fine. So this was the derivation. That's very simple diagram. So what we did, let me once quick revision I can do it. First we try to know how the electric field is radially outward, right? So radial outward means, for that we have drawn the diagram, correct? This diagram, once again this diagram, and in this diagram what we have done, we have taken two line elements, and the electric field through that line elements at point P it is passing, we have drawn. Okay, and since electric field is a vector, so what we are going to do, we are going to resolve into components, perpendicular as well as parallel, right? So parallel components contribute to find the electric field, whereas perpendicular components cancel out each other. So hence through this I come to know that electric field is radially outward. Okay, and then finally what we are going to do, we are going to use Gaussian surface. This is the diagram comes over here. So to the same wire we have drawn Gaussian surface. What is the condition for Gaussian surface? It should be closed, 3D, symmetric. Okay, and it should not pass through a discrete charge, but it can pass through the point P at which we are going to find the electric field, right? So this is what I have drawn here. Okay, and through this we are going to find the electric flux, right? Total electric flux we are going to find by using the basic definition, such a simple derivation. I hope you have come to know about this. Summation of dA3 nothing but gives you what? The surface area of the curved part of the cylinder. Okay, curved part of the cylinder, right? So then we are going to find phi equals to E into 2 pi RL. What is 2 pi RL? This is formula for surface area of curved part of cylinder. Okay, it was in 10th standard, right? So then after that we are going to apply the Gauss law by finding the Q net. So what is Q net?
that's a basic definition of linear charge density. So q net is equals to lambda L. So by applying Gauss law, we are going to find total electric field through the uniformly charged wire. So hence the derivation. I hope you understood this. So I want you people to practice this derivation every day, all the derivations of physics every day, and make sure that you're being very perfect in writing vector form. So always end up the final expression with vector form. Okay, I hope you understood this session, and thank you so much. I'll come with another video.